ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಟೀಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಚೆನ್ನಾಗಿ ಏನಾದರೂ ಹೊಸಬರಾಗಿದ್ದಾರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮ ಪಾಠದಿಂದ ನೋಟಿಫಿಕೇಶನ್ ಬರ್ತೈತಿ. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಟೀಮ್ನಲ್ಲಿ ಯಾವ ಥರ ಆಟ ಆಡಿದ್ದಾರೆ ಅಂತಂದರೆ ಈಗ ಹೇಳೋಣ. ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಕೋಚ್ ಅವರು ಹೇಳ್ತಾರೆ, ಹಳ್ಳಿ ರೀಜನ್ ಅವರು ತುಂಬ ಅದ್ಭುತವಾಗಿ ರೈಟ್ ಪಾಯಿಂಟ್ಸನ್ನು ಪಡೆದಿದ್ದಾರೆ ಅಂತ, ತುಂಬ ಅದ್ಭುತವಾಗಿ ಆಟನೂ ಕೂಡ ಆಡಿದ್ದಾರೆ ಅಂತ. ಹಾಗೆ ಕೂಡ ಬೆಂಗಳೂರು ಟೀಮ್ ಕೋಚ್ ಅವರು ಹೇಳ್ತಾರೆ, ಹಳ್ಳಿ ರೀಜನ್ ಅವರ 18 ರೈಡ್ ಪಾಯಿಂಟ್ಸನ್ನು ಒಬ್ಬನೇ ತಂದಿದ್ದಾರೆ ಅಂತ ಹೇಳ್ತಾರೆ ಬೆಂಗಳೂರು ಬುಲ್ಸ್ ಟೀಮ್ ಕೋಚ್ ಅವರು. ಹಾಗೆ ಕೂಡ ದೀಪಕ್ ಅವರು ರೈಡ್ ಪಾಯಿಂಟ್ಸನ್ನು 4 ರೈಡ್ ಪಾಯಿಂಟ್ಸನ್ನು ತಂದಿದ್ದಾರೆ ಅಂತ ಕೂಡ ಹೇಳ್ತಾರೆ. ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ನಮ್ಮ ಹಳ್ಳಿ ರೀಜನ್ ಅವರು ಮತ್ತು ದೀಪಕ್ ಅವರು. ತುಂಬ ಅದ್ಭುತವಾಗಿ ಆಟ ಆಡಿದ್ದಾರೆ ಅಂತ ಬೆಂಗಳೂರು ಬುಲ್ಸ್ ಕೋಚ್ ಅವರು ಕೂಡ ಹೇಳ್ತಾರೆ. ನೀವು ಹಾಗೆ ಕೂಡ ನೋಡ್ಬೋದು, ಇಲ್ಲಿ ರೈಡ್ ಪಾಯಿಂಟ್ಸನ್ನು ಬೆಂಗಾಲ್ ವಾರಿಯರ್ಸ್ ರೈಡ್ ಟೀಮ್ನು 21, ನಮ್ಮ ಬೆಂಗಳೂರು ಬುಲ್ಸ್ ಟೀಮು 26 ರೈಡ್ ಪಾಯಿಂಟ್ಸ್ಗಳು ಇದ್ದಾವೆ. ಹಾಗೆ ಕೂಡ ಟೈಟಲ್ ಪಾಯಿಂಟ್ಸ್ಗಳು ನೋಡಿ ಅವರು 7 ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಟೀಮಲ್ಲಿ 13 ಇದ್ದಾರೆ. ಆಲ್ಔಟ್ ಪಾಯಿಂಟ್ 2.2 ಕೊಟ್ಟು. ಹಾಗೆ ಕೂಡ ನಮ್ಮ ಬೆಂಗಳೂರು ಟೀಮ್ ಕೋಚ್ ಅವರು ಮತ್ತು ಬೆಂಗಾಲ್ ವಾರಿಯರ್ಸ್ ಟೀಮ್ ಕೋಚ್ ಅವರು ಹೇಳ್ತಾರೆ, ಬ್ಯಾಕ್ ಟು ಬ್ಯಾಕ್ ಆಟ ಆಡಿದರೆ ನಮ್ಮ ಟೀಮ್ ಗೆಲ್ಬೋದು ಅಂತ ಹೇಳಿ. ಒಟ್ಟಾಗಲಿ ಎರಡು ಟೀಮ್ ಕೋಚ್ಗಳಿಗೆ ಸ್ವಲ್ಪ ಎದುರಾಗುತ್ತೆ. ಎರಡು ಟೀಮು ಒಂದು ಸಲ ಆಲ್ಔಟ್ ಆಗಿದೆ ಅಂತ ಹೇಳ್ತಾರೆ ಎರಡು ಟೀಮ್ ಕೋಚ್ ಅವರು. ಮತ್ತು ಹಾಗೆ ಕೂಡ ಎರಡು ಟೀಮ್ ಕೋಚರು ಮಾತಾಡ್ಕೊಂಡು ಮ್ಯಾಚನ್ನು ಹೊಳಿ ಚಾಲೂ ಮಾಡ್ತಾರೆ. ಹಾಗೆ ಕೂಡ ನಮ್ಮ 10 ಪಾಯಿಂಟ್ ಲೀಡ್ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ. ಆಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚನ್ನು ಹೊಡ್ತಿದ್ದಾರೆ, ನಮ್ಮ ಟೀಮನ್ನು ಗೆಲ್ಬೋದು ಅಂತೇಳಿ ಅವ್ರದ್ದು ಕೋಚ್ ಅಪೋಸಿಟ್ ಇರೋ ಟೀಮ್ ಕೋಚ್ ಅವರು ಹೇಳ್ತಾರೆ. ಆಗ ಒಂದು ವರ್ಡನ್ನು ಮೆನ್ಷನ್ ಮಾಡ್ತಾರೆ. ಆಗ ಎರಡು ಟೀಮ್ ಒಂದೊಂದು ಸಲ ಆಲ್ಔಟ್ ಆಗಿದೆ ಅಂತ ಹೇಳಿ ಹಾಗೆ ಟೀಮನ್ನು ಇಲ್ಲಿ ಇದನ್ನು. ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೂಡ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಗೆ ಏನಾರ ಡೌಟ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.